ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಬೆಂಗಳೂರಿಗೆ ಶರಾವತಿ ನದಿ ನೀರು ಸರಬರಾಜು ಯೋಜನೆ ಅವೈಜ್ಞಾನಿಕ, ಪರಿಸರ ವಿರೋಧಿ ಯೋಜನೆಯನ್ನು ಕೈಬಿಡುವಂತೆ ವಿಧಾನ ಪರಿಷತ್ ಮಾಜಿ ಸದಸ್ಯೆ ಪ್ರಫುಲ್ಲಾ ಮಧುಕರ್ ಆಗ್ರಹ. ಸಾಗರದ ಸರ್ಕಾರಿ ನೌಕರರ ನೂತನ ಕಟ್ಟಡದ ನೆಲಮಾಳಿಗೆ ಉದ್ಘಾಟನೆ. ಸಾಗರ ತಾಲೂಕು ಕಚೇರಿಯಲ್ಲಿ ಗ್ಯಾರಂಟಿ ಸಮಿತಿಯ ಕಚೇರಿಗೆ ಚಾಲನೆ. ಮಲೆನಾಡಿನಿಂದ ಬೆಂಗಳೂರಿಗೆ ಶರಾವತಿ ನದಿ ನೀರು ಸರಬರಾಜು ಯೋಜನೆ ಮತ್ತು ಸಮುದ್ರ ಸೇರುವ ನೀರನ್ನು ಪಂಪ್ ಮೂಲಕ ಸ್ಟೋರೇಜ್ನಿಂದ ವಿದ್ಯುತ್ ಉತ್ಪಾದನಾ ಯೋಜನೆಗಳು ಅವೈಜ್ಞಾನಿಕ ಮತ್ತು ಪರಿಸರಕ್ಕೆ ಮಾರಕ ಕ್ರಿಯೆಗಳನ್ನು ಸರ್ಕಾರ ಕೈಬಿಡಬೇಕು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯೆ ಪ್ರಫುಲ್ಲಾ ಮಧುಕರ್ ಆಗ್ರಹಿಸಿದರು. ಅವರು ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿ ಆಯೋಜಿಸಿದ್ದ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ, ಕೇರಳದ ವೈನಾಡಿನಲ್ಲಿ ನಡೆದ ದುರಂತ ಪರಿಸರ ನಾಶಕ್ಕೆ ಜೀವಂತ ಸಾಕ್ಷಿ ಇರುವಾಗ ನಮ್ಮ ಮಲೆನಾಡಿನ ಶರಾವತಿ ಯೋಜನಾ ಪ್ರದೇಶದಲ್ಲಿ ಪರಿಸರ ವಿರೋಧಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಹಾಗೂ ಮಲೆನಾಡಿನ ಶರಾವತಿ ಕೊಳ್ಳದಿಂದ 400 ಕಿಲೋಮೀಟರ್ ದೂರದ ಬೆಂಗಳೂರಿಗೆ ಭೂಮಿ ಬಗೆದು ಪೈಪ್ ಅಳವಡಿಸುವ ಯೋಜನೆಗಳು ದುರಂತಕ್ಕೆ ಆಹ್ವಾನ ನೀಡುತ್ತವೆ ಎಂದು ಎಚ್ಚರಿಸಿದರು. ಸರ್ಕಾರಗಳು ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು 60 ವರ್ಷಗಳಿಂದ ಪರಿಹಾರ ಮಾಡದೆ ಸಂತ್ರಸ್ತರನ್ನು ಸಂಕಷ್ಟದಲ್ಲಿ ಇಡಲಾಗಿದೆ. ಇದುವರೆಗೆ ಶಾಸಕರುಗಳು ಶರಾವತಿ ಸಂತ್ರಸ್ತರುಗಳ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಮೊದಲು ಸಂತ್ರಸ್ತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಂತೆ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು ಒತ್ತಾಯಿಸುತ್ತೇನೆ ಎಂದರು. ಪ್ರಕೃತಿಗೆ ವಿರುದ್ಧವಾದ ಯಾವ ಯೋಜನೆಗಳನ್ನು ಕೈಗೊಳ್ಳಬಾರದು. ಕೊಯ್ನಾದಲ್ಲಿ ನಡೆಯುತ್ತಿರುವ ಘಟನೆಗಳೇ ದುರಂತಗಳಿಗೆ ಅಲ್ಲಿನ ನೀರು ಸಂಗ್ರಹವೇ ಕಾರಣ ಎಂದು ವೈಜ್ಞಾನಿಕ ವರದಿ ಹೇಳಿದೆ. ಇಲ್ಲಿ ಲಿಂಗನಮಕ್ಕಿಯಿಂದ 5-6 ಕಿಲೋಮೀಟರ್ ದೂರದಲ್ಲಿರುವ ವಡಂಬೈಲ್ ಹೆನ್ನಿ ಸಮೀಪ ಪಂಪ್ಡ್ ಸ್ಟೋರೇಜ್ ಮೂಲಕ ವಿದ್ಯುತ್ ಯೋಜನೆಗೆ ಗ್ರಾನೈಟ್ ಒಡೆಯಲು ಬ್ಲಾಸ್ಟರ್ ಬಳಸುವುದರಿಂದ ಭೂಮಿ ಪದರು ಸಡಿಲಗೊಂಡು ಭೂಕಂಪಗಳಾಗುವ ಸಂಭವ ಕುರಿತು ಆತಂಕ ವ್ಯಕ್ತಪಡಿಸಿದರು. ಶರಾವತಿ ನೀರನ್ನು ಬೆಂಗಳೂರಿಗೆ ಸರಬರಾಜು ಮಾಡಲು ಬಿಡುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡೋಣ. ಮಹಿಳೆಯರು, ಯುವ ಸಮೂಹ ಶರಾವತಿ ಉಳಿಸಿ ಹೋರಾಟದಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳಬೇಕು. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಯೋಜನೆಯ ಅವೈಜ್ಞಾನಿಕತೆ ಕುರಿತು ಮನವರಿಕೆ ಮಾಡೋಣ. ಸಾಗರದಲ್ಲಿಯೇ ಕುಡಿಯುವ ನೀರಿನ ತೊಂದರೆ ಇರುವಾಗ ಸಿಲಿಕಾನ್ ಸಿಟಿಗೆ ಏಕೆ ನೀರು ಸರಬರಾಜು ಮಾಡಬೇಕು ಎಂದು ಪ್ರಶ್ನೆ ಮಾಡಬೇಕು ಎಂದು ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಿದರು. ಮಾಜಿ ಶಾಸಕ ಹಾಲಪ್ಪ ಹರ್ತಾಳು ಮಾತನಾಡಿ, ರಾಜ್ಯ ಸರ್ಕಾರ ಸರಿಯಾದ ಮಾಹಿತಿ ಸಂಗ್ರಹಿಸದೆ ತರಾತುರಿಯಲ್ಲಿ ಮಲೆನಾಡಿನಿಂದ ಶರಾವತಿ ನದಿ ನೀರನ್ನು 400 ಕಿಲೋಮೀಟರ್ ದೂರದ ಬೆಂಗಳೂರಿಗೆ ಸರಬರಾಜು ಮಾಡುವ ಯೋಜನೆಗೆ ಏಜೆನ್ಸಿ ಗುರುತಿಸಿ ಟೆಂಡರ್ ನೀಡಿ 8 ಲಕ್ಷ ರುಗಳ ಬಿಡುಗಡೆ ಮಾಡಿದೆ. ಮುಖ್ಯಮಂತ್ರಿಗಳು ತಕ್ಷಣ ಶರಾವತಿ ನೀರು ಬೆಂಗಳೂರಿಗೆ ಸರಬರಾಜು ಯೋಜನೆ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಜೋಗದಲ್ಲಿ 200 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಅಗತ್ಯವಿರುವ ನೀರನ್ನು ಪಂಪ್ಡ್ ಸ್ಟೋರೇಜ್ ಮಾಡಲು 240 ಮೆಗಾವ್ಯಾಟ್ ವಿದ್ಯುತ್ ಉಪಯೋಗಿಸಬೇಕಾಗುತ್ತದೆ. ಉತ್ಪತ್ತಿಗಿಂತ ಖರ್ಚಾಗುವ ವಿದ್ಯುತ್ ಹೆಚ್ಚಾಗುತ್ತದೆ ಎಂದರೆ ಯಾವ ಪುರುಷಾರ್ಥಕ್ಕೆ ಇಂತಹ ಅವೈಜ್ಞಾನಿಕ ಯೋಜನೆ ಮಾಡಬೇಕು ಎಂದು ಪ್ರಶ್ನಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಜನರನ್ನು ಒಗ್ಗೂಡಿಸಿಕೊಂಡು ಹೋರಾಟ ಮಾಡುವ ಮೂಲಕ ಹೊನ್ನಾವರ ತಾಲೂಕಿಗೆ ಆಗುವ ಅನ್ಯಾಯವನ್ನು ತಡೆಯುವ ಪ್ರಯತ್ನ ನಡೆಸಲಾಗುವುದು ಎಂದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ, ಬಿಜೆಪಿ ನಗರ ಅಧ್ಯಕ್ಷ ಗಣೇಶ್ ಪ್ರಸಾದ್, ಸಾಗರ ಟೌನ್ ಮಹಿಳಾ ಸಮಾಜದ ಅಧ್ಯಕ್ಷೆ ನಂದಾ ಗೋಜನು, ಪ್ರಮುಖರುಗಳಾದ ಅಖಿಲೇಶ್ ಚಿಪ್ಪಳಿ, ಶಂಕರ್ ಶರ್ಮಾ, ಪ್ರತಿಭಾ ರಾಘವೇಂದ್ರ, ಸರೋಜಾ ವಕೀಲರು, ಹೂಬಾ ಅಶೋಕ, ಬಿಜೆಪಿ ತಾಲೂಕು ಅಧ್ಯಕ್ಷ ದೇವೇಂದ್ರ ಯಲಕುಂದ್ಲಿ, ರಮೇಶ್, ನಾರಾಯಣಮೂರ್ತಿ ಕಾನ್ಗುಡ್ ಮೊದಲಾದವರು ಉಪಸ್ಥಿತರಿದ್ದರು. ಶಾಸಕಾಂಗ ಮತ್ತು ಕಾರ್ಯಾಂಗ ಒಂದು ನಾಣ್ಯದ ಎರಡು ಮುಖಗಳು. ಇವುಗಳು ಉತ್ತಮವಾಗಿ ಕೆಲಸ ಮಾಡಿದರೆ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಲು ಸಾಧ್ಯ ಎಂದು ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಅವರು ಸಾಗರದ ವಿನೋಬನಗರದಲ್ಲಿ ಗುರುವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಶಾಖೆಯ 1.50 ಕೋಟಿ ರು ವೆಚ್ಚದಲ್ಲಿ ನೂತನ ನೆಲಮಾಳಿ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಜನರಿಗೆ ಉತ್ತಮ ಸೇವೆ ಕೊಡಿ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಮಾತು ಹೇಳಿದರು. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾತನಾಡಿ, 7ನೇ ವೇತನ ಆಯೋಗದ ಅನುಷ್ಠಾನಕ್ಕೆ ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದು ಸರ್ಕಾರಿ ನೌಕರರಿಗೆ ಸಿಕ್ಕ ಭಾಗ್ಯವಾಗಿದೆ. 6 ಲಕ್ಷ ನೌಕರರ ಕುಟುಂಬ ಹಾಗೂ 4.50 ಲಕ್ಷ ನಿವೃತ್ತ ನೌಕರರ ಕುಟುಂಬ ಈ ಯೋಜನೆಯಿಂದ ಅನುಕೂಲ ಪಡೆಯಲಿವೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಜಿ ಪರಮೇಶ್ವರಪ್ಪ ಪ್ರಾಸ್ತಾವಿಕ ಮಾತನಾಡಿದರು. ಉಪವಿಭಾಗಾಧಿಕಾರಿ ಯತೀಶ್ ಆರ್ ಐಎಎಸ್ ಇವರು ಹಾಗೂ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ,
ಮೋಹನ್ ಕುಮಾರ್, ಪಾಪಣ್ಣ, ಪ್ರಸನ್ನ ಕೆ, ಸತೀಶ್ ಟಿವಿ, ಬಸವಣ್ಣಪ್ಪ, ಮಾಲತೇಶಪ್ಪ ವಿ, ಚಂದ್ರಶೇಖರ್ ಹಾಗೂ ಲಕ್ಷ್ಮೀ ಭಾಗವತ್ ಮೊದಲಾದವರು ಉಪಸ್ಥಿತರಿದ್ದರು. ನಿಮಿತ್ತ ಬೇರೆಡೆಗೆ ತೆರಳಬೇಕಾಗಿರುವುದರಿಂದ ಅವರಿಗೆ ಈಗ ಕಾರ್ಯಕ್ರಮದಿಂದ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ತಮ್ಮ ವಿಷಯವನ್ನು ಹಂಚಿಕೊಂಡಂತಹ ಶ್ರೀಯುತ ಯತೀಶ್ ಅವರಿಗೆ ಎಲ್ಲ ನೌಕರ ಬಾಂಧವರ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ತಾಲೂಕಿನಾದ್ಯಂತ ಗ್ಯಾರಂಟಿ ಸಮಿತಿಗಳನ್ನು ರಚಿಸಲಾಗಿದ್ದು, ಸಾಗರ ತಾಲೂಕಿನ ಸಾಗರ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರ್ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರ ನೀಡಿರುವ ಗ್ಯಾರಂಟಿ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಅಲ್ಲದೆ ಈ ಯೋಜನೆಗಳು ಯಾರಿಗೆ ತಲುಪಿಲ್ಲ ಅವರು ಈ ಒಂದು ಕಚೇರಿಗೆ ಆಗಮಿಸಿ ಈ ಕಚೇರಿಯಲ್ಲಿರುವ ಅಧ್ಯಕ್ಷರಾದ ಬಿಆರ್ ಜಯಂತ್ ಅವರೊಂದಿಗೆ ಮಾತನಾಡಿದರೆ ಅವರು ಇರುವ ಸಮಸ್ಯೆಯನ್ನು ನಿವಾರಿಸಿ ಸೌಲಭ್ಯವನ್ನು ಒದಗಿಸುತ್ತಾರೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರು, ಮಾಜಿ ಶಾಸಕರಾದ